ಬೆಂಕಿ ಕಾಣಿಸಿಕೊಂಡಿತ್ತು, ಹಾಗೆ ಹೊಗೆ ಕಾಣಿಸಿಕೊಂಡಿತ್ತು. ಅಲ್ಲಿನ ನಿವಾಸಿಗಳು ಕೂಡ ಆತಂಕದಲ್ಲೇ ಇದ್ರು, ಈಗಲೂ ಕೂಡ ಆತಂಕದಲ್ಲೇ ಇದ್ದಾರೆ. ಸಾಕಷ್ಟು ಜನ ಮಾತನಾಡಿದ್ದಾರೆ ಅಲ್ಲಿನ ನಿವಾಸಿಗಳು. ಏನಾಯಿತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಯಾವ ರೀತಿಯಾಗಿ ಬೆಂಕಿ ಕಾಣಿಸ್ಕೊಳ್ತು, ಏನು ಎತ್ತ ಅಂತ ನೋಡೋಣ. ರೋಡ್ ಇಳಿಸೋಕೆ ಬಂದಿದ್ದಾರೆ. ಇಳಿಸುವಾಗ ಒಂದು ಇದಾಕಿದ್ದಾರೆ, ಗಾಡಿದು ಟೈರ್ ಹಾಕುವಾಗ ಅದ್ರ ಮೇಲೆ ಬಿದ್ದು ಜಂಪ್ ಆಗಿ ಅದು ಆಯಿಲ್ ಚೆಲ್ಲೋಗಿ ಸ್ಪ್ರೆಡ್ ಆಗಿದೆ, ಚೂರು ಅಂಟ್ಕೊಂಡಿರೋ ಒಬ್ಬ ಮನುಷ್ಯ ಏನಾಗಿದ್ದಾನೆ, ಬ್ಯಾಕ್ ಸೈಡೆಲ್ಲ ಸುಟ್ಟೋಗಿದ್ದಾರೆ. ಬೆಳಿಗ್ಗೆನೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡೋರು 3 ಜನ ಅಷ್ಟೇ. ಅಂದರೆ ಒಬ್ಬರು ರಾಜಕಾರಣ ರೈಟರ್ ಅಂತ ಒಬ್ಬರು ಇರ್ತಾರೆ, ಅಷ್ಟೇ ಇನ್ಚಾರ್ಜ್ ಇರ್ತಾರೆ, ಗೋಡನ್ ಅದು. ಆ ಥರ ಆಗಿ ಫುಲ್ ಬೆಂಕಿ ತುಂಬ ಹತ್ಕೊಂಡಿದೆ. ಒಂದು 10:30 ನಮಗೊಂದು ಸೌಂಡ್ ಬಂತು. ಆಮೇಲೆ ನಾರ್ಮಲ್ ಆಗಿ ದೀಪಾವಳಿ ಟೈಮ್ ಅಲ್ವಾ, ಪಟಾಕಿ ಅಂದ್ಕೊಂಡು ಸುಮ್ಮನಿದ್ವಿ. ಆಮೇಲೆ ನೋಡಿದ್ರೆ ಮೇಲ್ಗಡೆ ಹೋಗಿ ನೋಡಿದಾಗ ಫುಲ್ ಹೊಗೆ ಬಂದು ನೋಡಿದ್ರೆ ನಮ್ಮ ಬಿಲ್ಡಿಂಗ್ ನೇರ ಹಿಂದ್ಗಡೆನೇ ಆಗಿರೋದು. ಆಮೇಲೆ ನೋಡಿದ್ರೆ ಒಂದೇ ಸಲಿಗೆ ಬೆಂಕಿ ಜಾಸ್ತಿ ಹತ್ಕೊಬಿಡ್ತು. ನಮ್ಮನೇಲಿ ಇದ್ರು ಸರ್, ಎಲ್ಲ ಹಾರ್ಟ್ ಪೇಷಂಟು, ಒಬ್ರು ಸ್ಟ್ರೋಕ್ ಪೇಷಂಟು, ಎಲ್ಲರೂ ಇಮಿಡಿಯೇಟ್ ಆಗಿ ಕಾಣಿದ ತಕ್ಷಣ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಪಕ್ಕದ ರೋಡಲ್ಲಿ ಇರಿಸಿದ್ವಿ. ಚಿಕ್ಕದಾಗಿ ಸೌಂಡ್ ಆಯ್ತು ಸರ್. ಅವಾಗಲೇ ನೋಡಿದ್ರೆ ಏನೋ ಟ್ರಾನ್ಸ್ಫಾರ್ಮರ್ ಏನೋ ಹೊಡ್ಕೊಂಡಿದೆ ಅನ್ಕೊಂಡೆ. ನೋಡಿದ್ರೆ ಕರೆಂಟ್ ಹೋಗಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಹಿಂದೆ ನೋಡಿದಾಗ ತುಂಬಾ ಬೆಂಕಿ ಕಾಣ್ತು. ಅವಾಗಲೇ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾವೆಲ್ಲ ಇಳ್ಕೊಂಡ್ ಬಂದ್ಬಿಟ್ವಿ. ಏನಾಯ್ತು ಅಂದ್ರೆ ಬಿಲ್ಡಿಂಗ್ ಬಿದ್ದ ಕೆಮಿಕಲ್ ಫುಲ್ ಎಷ್ಟು ರೈಜ್ ಆಗ್ತಾವ. ಬಿಲ್ಡಿಂಗ್ 15 ಜನ ಇದ್ವಿ, 15 ಜನಕ್ಕೂ ಫುಲ್ ಡ್ಯಾಮೇಜ್ ಆಗಿದೆ. ಅದು ನಾವು ಬದುಕು ಉಳಿದಿರೋದು ಹೆಚ್ಚು. ಇದು ಪ್ರೆಷರ್ಗೆ ನಾವೆಲ್ಲ ಸತ್ತೋದ್ವಿ ಅಂತ ತಿಳ್ಕೊಂಡ್ವಿ. ಡ್ರಮ್ಗೆ ಮೇಲೆ ಫುಲ್ ಡ್ಯಾಮೇಜ್ ಆಗಿದೆ, ಸೋಲಾರ್ ಗಿರ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಆ ಕಡೆ ಪಕ್ಕದ ಮನೆ ಎಲ್ಲ ಫುಲ್ ಎಲ್ಲ ಹೋಗಿದೆ, ಮೆಲ್ಟ್ ಆಗ್ಬಿಟ್ಟು. ಟಿವಿ ಪ್ರತಿಯೊಂದು ರೂಮಿಂದ ಹಿಡಿದು ಅಡುಗೆ ಮನೆಗೆ ಎಲ್ಲ ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ, ಯಾವುದೇ ಏನಿಲ್ಲ. ಬೆಳಗ್ಗೆಯಿಂದ ನಾವು ಇಲ್ಲೇ ಇದೀವಿ, ರೋಡಲ್ಲೇ ಇದೀವಿ. ಅಯ್ಯೋ, ಈ ಬಾಂಬ್ ಸಿಡಿಯಲ್ವಾ, ಆ ತರ ಸಿಡಿತಾ ಇದೆ. ನಮ್ಮ ಮನೆ ಕಿಟಕಿನೇ ಅಳ್ಳಾಡ್ತಾ ಇತ್ತು, ಹಂಗೆ ಆ ತರ ಆಯ್ತು. ನನ್ಗೊಂದು ಅವರ್ ಬಾಯಿ ಮಾತೇ ಇರ್ಲಿಲ್ಲ, ಆ ತರ ಆಗೋಗ್ಬಿಟ್ಟು. ನೀರು ಒಳಗೆ ನೀರು ಕುಡಿಯೋಕ್ಕೂ ಆಯ್ತಲ್ಲ, ಊಟ ಇಲ್ಲ ಜನಕ್ಕೆ ಯಾರಿಗೂ. ಬೆಳಗ್ಗೆಯಿಂದ ಇದೇ ತರ ಇದೆ, ಯಾರು ಏನು ಮಾಡೋಕ್ಕೂ ಆಯ್ತಲ್ಲ. ಈಗ ಏನು ಮಾಡುತ್ತಂತ ಯಾರು ಸರ್ಕಾರ ಏನು ಮಾಡ್ತೋ ಗೊತ್ತಿಲ್ಲ, ಯಾರು ಇದು ಬಂದ್ ಮಾಡ್ತೋ ಗೊತ್ತಿಲ್ಲ. ಅದು ರೇಖ ಕೆಮಿಕಲ್ಸ್ ಅಂದ್ರೆ ಅವೆಲ್ಲ ಒಳ್ಳೆ ವೈಟ್ ಪೆಟ್ರೋಲು, ಆಮೇಲೆ ಸ್ಯಾನಿಟೈಸರ್ಸ್, ಇನ್ನು ಎಲ್ಲ ಒಳ್ಳೆ ಟಿನ್ನರ್ಸ್, ಇದರಿಂದನೇ ಅದಾಗಿರೋದು. ಸರ್ಕಾರದವರು ಇದ್ರ ಬಗ್ಗೆ ಇದು ಮಾಡಬೇಕು. ಮೊನ್ನೆ ನಾವು ಈಚೆ ಬಂದಿದ್ದು, ಅವಾಗ ನೋಡಿದಾಗ 10:30 ಸ್ವಲ್ಪ ಹೊಗೆ ಬರ್ತಿತ್ತು. ಆಮೇಲೆ ಏನ್ ಹಿಂಗಾಗಿದೆ ಬೆಂಕಿ ಅನ್ಬಿಟ್ಟು ನಾವು ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿ ಸಿಲಿಂಡರ್ಗಳೆಲ್ಲ ಎತ್ಕೊಂಡ್ಬಂದು ಕೆಳಕ್ಕೆ ಹಾಕಿ, ನಮಗೂ ಮಕ್ಕಳುಗಳು 7ನೇ ಕ್ಲಾಸ್ ಒಬ್ಬ, 6ನೇ ಕ್ಲಾಸ್ ಒಬ್ಬ, ಅವ್ರನ್ನೆಲ್ಲ ಈಚೆ ಕರ್ಕೊಂಡ್ಬಂದು ಅವಾಗೆಲ್ಲ ಬಂದು, ಆವಾಗ ಅಷ್ಟರಲ್ಲಿ ಪೊಲೀಸರು ಕರೆಸಿ ಅವಾಗೆಲ್ಲ ಇದು ಮಾಡಿದ್ರು. ಅವಾಗ ಎಲ್ಲ ನಮ್ಮನ್ನ ಕಳಿಸಿದ್ವಿ. 1.5 ವರ್ಷ ಆಯ್ತು ಮನೆ ಕಟ್ಕೊಂಡ್ಬಂದು. ನಾವು ಲೋನ್ ತಗೊಂಡು ಸಾಲ ಮಾಡಿ ಕಟ್ಟಿರ್ತೀವಿ. ಈ ತರ ಆದ್ರೆ ನಾವು ಏನ್ ಮಾಡೋದು?